10,000 ಆನಿಲ್ಲ. ಅಲ್ಲಿ ನನ್ನ ಫೋಟೋ ಬಂದದೋ ಬರಲೋ ಗೊತ್ತಿಲ್ಲ. ಈಗ ಸ್ವಲ್ಪ ಸೀರಿಯಸ್ ಆಗಿದೆಯಾ ನೋಡಿ, ನಿಜವಾಗ್ಲೂ ಈಗ ಆಟ ಆಡ್ತೀನಿ. ಅಲ್ಲ ನಿಮ್ಗೆ ಈ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ನಾನು ಮಾಡ್ತಾ ಇದ್ದೆ. ಅದೇ ಐ ಥಾಟ್ ಇಟ್ ಇಸ್ ಫ್ರೆಂಡ್ಲಿ ಫ್ರೆಂಡ್ಶಿಪ್. ನಮ್ಮನ್ನ ಕ್ಯಾಚ್ ಹಾಕೊಳ್ಳೋದ್ ಬಿಟ್ಕೊಂಡು ಇನ್ನೇನೋ ಮಾಡಿ ಯಾರು ಮಾಡ್ತಾರೆ. ಇಲ್ಲ ಈಗ ತಿರ್ಗಿ ಈಗ ಒಂದ್ ರೌಂಡ್ ಐತೆ ಈಗ ಪರ್ಫಾರ್ಮೆನ್ಸ್ ಟ್ಯಾಲೆಂಟೆಡ್ ಶೋ, ಅಲ್ಲಿ ಕ್ಯಾಚ್ ಆಗ್ತೀನಿ ನೋಡಿ. ನಾನು ಹೇಳೋ ಒಂದೊಂದು ಓಳ್ಗೂ ನೀವು ಕರಗಿ ನೀರ್ ಹಾಕ್ಬಿಡ್ಬೇಕು. ಆಮೇಲೆ ಪುನಃ ಫ್ರಿಜರ್ ಕೂತ್ಕೊಳ್ಳಿ ನಾವು ನೋಡಿಬೇಕು. ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಅದು ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಪಾರ್ಟ್ ಅದು. ಇದು ಯಾವ ರಸ ಹೇಳು, ಇಲ್ಲ ಯಾವ ರಸ ಹೇಳಿ ಈಗ, ಯಾವ ರಸದಲ್ಲಿ ಯಾವ ರಸ? ಇಲ್ಲಿ ನಿಂತಿರ್ಬೇಕಾದ್ರೆ ಅಷ್ಟು ಜನ ಮಗ ಯಾರಾದ್ರೂ ಒಬ್ರು ಚೇಂಜ್ ಆಗಿತ್ತಲ್ಲ, ಅದು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಹಿಂಗೆ ಗುರಾಯಿಸ್ತಾನೆ, ಹಂಗೆ ಅಮಾಯಕಂತಾರೆ, ಹಿಂಗ ಆಗ್ಬಿಡ್ತಾನೆ. ಆ ಬಿಗ್ ಬಾಸ್ ಅಂತೂ ಹಂಗಂದಾಗಂತೂ ಫುಲ್ ಅದ ಮತ್ತ ಹಂಗೆ ಬಂದ ಹಿಂಗೆ ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ. ನನ್ಗೇನೋ ಡೌಟ್, ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಹಾಕ್ಬಿಟ್ಟಿದಾರ ಅಂತ. ರಾಜು ಬೇರೆ ಅರ್ಥ ಆಯ್ತದ ತಡಿಯಪ್ಪ, ಯಾರು ಏನ್ ಮಾಡ್ತೀಯ? ಇಲ್ಲ ಏನಾದ್ರು ನಿಮ್ ಕೈಗೆ ಡೈರೆಕ್ಟ್ ಎಲಿಮಿನೇಷನ್ ಏನಾದ್ರು ಕೊಟ್ಬಿಟ್ಟವ್ರ, ಹೋಗ್ಬೇಕಾದ್ರೆ ಒಬ್ರು ಕರ್ಕೊ ಹೋಗ್ಬೋದು ಅಂದ್ಬಿಟ್ಟು ಒಂದ್ ಸೀಟ್ ಖಾಲಿ ಬೇಕಲ್ ನೋಡ್ದ. ಅದೇ ಒಂದ್ ಸೀಟ್ ಖಾಲಿ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್. ಒಂದಂತೂ ಸತ್ಯನೋ, 5 ಜನ ಅಗ್ರಿಮೆಂಟ್ ಹಾಕಿ ಬರ್ತೀವಿ. ಇಲ್ಲೇನು ಹೊರಗಡೆ ವಿಷಯ ಮಾತಾಡಿಲ್ಲ. ಇಲ್ಲಿ ಅಲ್ಲ 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 ಹೊರಗಡೆ ವಿಷಯ ಒಳಗಡೆ ಮಾತಾಡ್ತೀವಿ ಅಂತಲ್ಲ, ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದೀವಿ ಅಂತ ಸೈನ್ ಮಾಡೇ ಬಂದಿರೋದು. ಇನ್ನು ಅದ್ರ ಮೇಲೆ ಅವ್ರ ಡಿಸಿಷನ್. ನಿಮ್ದು ಹೆಂಗ್ ಪರ್ಫಾರ್ಮೆನ್ಸ್, ನಮ್ದು ಹಂಗೆ ಇದೆ ಅಷ್ಟೇ. ಸರ್ ನಾನು ಕೇರ್ಪೇಟೆವನೇ. ನಾನು ಕೇರ್ಪೇಟೆ, ನಮ್ದು ಮಂಡ್ಯ ಡಿಸ್ಟಿಕ್ ಸರ್. ನಾವೆಲ್ಲ ಕರ್ನಾಟಕದವರು, ಕನ್ನಡಿಗರು. ಮೇಡಮ್ ನಾವೆಲ್ಲ ಇಂಡಿಯಾದವರು, ಭಾರತೀಯರು. ಅವ್ರೇನ್ ಕರ್ನಾಟಕದವ್ರು ಗೊತ್ತಿಲ್ಲ ಅದಕ್ಕೆ. ಮುಗ್ಧೇಶ್ವರ್ ನೋಡಿ, ಮಳವಳ್ಳಿ ನಟರಾಜ್ ಅವರ ಮುಗ್ಧೇಶ್ವರ್. ನಾವು ನಿಮ್ಮೆಲ್ಲಾ ರೂಪಗಳನ್ನು ನೋಡಿದೀವಿ. ಸತ್ಯವಾಗ್ಲೂ ಟಚ್ ಆಗೋಯ್ತು. ನನ್ನ ಪೂರ್ತಿ ಹೆಸರು ನಾನು ಊರಿನ ಜೊತೆ ಕರೆದಿದ್ದೇನೆ. 11 ಸೀಸನ್ ನಾವು ಅದಕ್ಕೆ ಫೇಮಸ್. ಕೇಳಿ ನೋಡಿ. ಅದನ್ನ ಯಾವತ್ತೂ ಹೇಳಿಲ್ಲ. ನೀವು ಎಷ್ಟನೇ ವೀಕ್ ಮೇಡಮ್ ಇದಾಗಿತ್ತು?